ಸೊ ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆ ಇದೆಯಾ ಅಥವಾ ಲಾಭದಾಯಕವಾಗಿದೆಯಾ ಅಲ್ಲಿಗೆ ಬಂದ್ಬಿಡೋಣ ಗುರುಗಳೇ. ವೃಶ್ಚಿಕ ರಾಶಿ 2026. ವೃಶ್ಚಿಕ ರಾಷ್ಟ್ರಾಧಿಪತಿ ಕುಜ ದ್ವಿತೀಯದಲ್ಲಿ ಅಂದರೆ ಧನುಸ್ಸಲ್ಲಿದ್ದು ಅದರ ಮೇಲೆ ಶನಿಯ ದಶಮ ದೃಷ್ಟಿ ಮತ್ತು ಶನಿಯ ಮೇಲೆ ಕುಜನ ದೃಷ್ಟಿ, ಅಂದರೆ ಪರಸ್ಪರ ಮ್ಯೂಚುವಲ್ ಆಸ್ಪೆಕ್ಟ್ ಅಂತಿದೆಯಲ್ಲ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ಒತ್ತಡಗಳು ದೈಹಿಕ ಹಾಗೂ ಮಾನಸಿಕ ಹೆಚ್ಚಾಗ್ಬೋದು. ಸ್ವಲ್ಪ ಜುಗುಪ್ಸೆ ಸ್ಥಿತಿ ಕೂಡ ಉಂಟಾಗ್ಬೋದು. ಎಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಅವರಿಗೆ. ಎಲ್ಲ ಮುಖ್ಯ ಕೆಲಸಗಳು ವಿಳಂಬ ಹಾಗೂ ಸ್ಥಗಿತ ಆಗ್ಬೋದು. ಇದೆಲ್ಲ ಹೇಳಿದ್ನಲ್ಲ ತಾತ್ಕಾಲಿಕಕ್ಕಿಂತ ಮೇ ತಿಂಗಳವರೆಗೆ ಅಂತ ಹೇಳ್ತಾ ಇದ್ದೀನಿ. ಸಪ್ತಮ ವ್ಯಯಾಧಿಪತಿ ಶುಕ್ರ ಹಾಗೂ ರಾಷ್ಟ್ರಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಕುಜ ಇಬ್ಬರು ಒಂದೇ ರಾಶಿಯಲ್ಲಿದ್ದು ಶನಿ ದೃಷ್ಟಿಗೆ ಈಡಾಗಿರೋದ್ರಿಂದ ಪತಿ ಪತ್ನಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಯೋಗಕ್ಷೇಮಕ್ಕೆ ಅಂದರೆ ಏನೋ ಡಿಫ್ರೆನ್ಸಸ್ ಒಪಿನಿಯನು ಈ ರೀತಿಯಲ್ಲಿ ಬರ್ತಾ ಇರುತ್ತಮ್ಮ. ಹಾಗೆಯೇ ಮದುವೆ ಆಗಿ ಬಹಳ ವರ್ಷಗಳಾಗಿದ್ದರೂ ದಂಪತಿಗಳಲ್ಲಿ ವೈಮನಸ್ಸು ಹಾಗೂ ಅಸಮಾಧಾನ ಉಂಟಾಗುವಂಥ ಕೆಲವು ಪರಿಸ್ಥಿತಿಗಳು ಉಂಟಾಗ್ತಾ ಇರುತ್ತೆ. ಅಷ್ಟಮದಲ್ಲಿ ವಕ್ರಗುರು ಹಾಗೂ ಅಷ್ಟಮಾಧಿಪತಿ ಬುಧ ಪರಸ್ಪರ ದೃಷ್ಟಿಗೀಡಾಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಉಂಟಾಗ್ಬೋದು. ಕರ್ಮಸ್ಥಾನಾಧಿಪತಿ ರವಿ ದ್ವಿತೀಯದಲ್ಲಿರೋದ್ರಿಂದ ನೌಕರಿ ಅಥವಾ ಉದ್ಯಮದಲ್ಲಿ ಒಳ್ಳೆಯದು. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಸು, 4ನೇ ಮನೆ ಗೃಹಸ್ಥಾನ ಅಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಉಪಕರಣಗಳು ಪದೇ ಪದೇ ಕೆಡೋದು, ವಾಷಿಂಗ್ ಮಿಷಿನು ಇದೆಲ್ಲ. ಹಾಗೆಯೇ 4ನೇ ಮನೆಗೆ ಮಾತೃಸ್ಥಾನ ಅಂತ ಹೇಳೋದ್ರಿಂದ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಸಪ್ತಮದಲ್ಲಿ ಉಚ್ಚ ಚಂದ್ರ ಇರೋದ್ರಿಂದ ವೃಶ್ಚಿಕ ರಾಶಿ ಕೆಲವರಿಗೆ ಪ್ರೇಮ ಪ್ರಸಂಗಗಳು ಉಂಟಾಗ್ಬೋದು. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಧರ್ಮ ಕಾರ್ಯಗಳು ಹೆಚ್ಚಾಗಿ ಅದರಿಂದ ಅನಿರೀಕ್ಷಿತ ಧನ ಹಾನಿ ಕೂಡ ಉಂಟಾಗ್ಬೋದು. ಕೆಲವು ಈ ಧರ್ಮ ಕಾರ್ಯಗಳು ಅಂದ್ಕೊಂಡು ಹೋಮ ಹವನ ಅಂದ್ಕೊಂಡು ಈಗೆಲ್ಲ ಕೆಲವು ಪಾಪ ಚಾರ್ಜ್ ಮಾಡೋರು ಇರ್ತಾರೆ, 5 ಲಕ್ಷ 10 ಲಕ್ಷ ಅಲ್ಲಿ ಚಾರ್ಜ್ ಮಾಡೋದು, ಇದನ್ನು ಕಳ್ಕೋಬೋದು. ಕಣ್ಣಿನ ಆರೋಗ್ಯಕ್ಕೆ ಸಾಧಾರಣವಾಗಿ ಒಳ್ಳೆಯದಲ್ಲ, ಅವರು ಸರಿಯಾಗಿರೋ ತಜ್ಞರಿಗೆ ತೋರಿಸ್ಕೋಬೇಕು. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ಜೊತೆ ಸ್ವಲ್ಪ ಅಪಾರ್ಥಗಳು ಉಂಟಾಗುತ್ತೆ. ಹಾಗೆಯೇ ವೃಶ್ಚಿಕ ರಾಶಿಯವರು ಒಂದು 3 ತಿಂಗಳ ಕಾಲ ಬಹಳ ಅಸಮಾಧಾನದ ಮನಸ್ಥಿತಿಯಲ್ಲಿರ್ತಾರೆ. ನನ್ನ ದೀರ್ಘ 48 ವರ್ಷದ ಅನುಭವದಲ್ಲಿ ನೋಡಿ, ಎಲ್ಲರಿಗೂ ಅಲ್ಲ, ಎವ್ರಿ ರೂಲ್ ಇಸ್ ಎಕ್ಸೆಪ್ಷನ್ ಅಂತ ಹೇಳ್ತೇವಲ್ಲ, ಕೆಲವು ಜಾತಕಸ್ಥರಿಗೆ ಪಂಚಮದಲ್ಲಿ ಶನಿ ಇದ್ದರೆ, 5ನೇ ಮೇಲೆ ಶನಿ ಇದ್ದರೆ OCD ಅನ್ನೋ ಮಾನಸಿಕ ಅಸ್ವಸ್ಥತೆ ಸ್ವಲ್ಪ ಉಂಟಾಗ್ಬೋದು. ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಫ್ಕೋರ್ಸ್ ಇದಕ್ಕೆಲ್ಲ ನುರಿತ ವೈದ್ಯರ ಸಲಹೆ ಪಡ್ಕೋಬೇಕಾಗತ್ತೆ. ಭಾಳ ಸೆನ್ಸಿಟಿವ್ ಇರ್ತಾರೆ ಕೆಲವರು, ಅದು ಪಂಚಮದಲ್ಲಿ ಶನಿ ಇದ್ದರೆ ಆ ರೀತಿಯಲ್ಲಾಗತ್ತೆ. ಈ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪಂಚಮ ಶನಿ ದೋಷಕ್ಕೆ ಸಿದ್ಧ ಔಷಧ ಅಂದರೆ ಮಹಾಮೃತ್ಯುಂಜಯ ಮಂತ್ರ ಜಪ. ಈಗ ಆ್ಯಕ್ಚುಲಿ ಭಾಳ ಕಡೆ ಪ್ರೂವ್ ಆಗಿದೆ, ಮಹಾಮೃತ್ಯುಂಜಯ ಮಂತ್ರಕ್ಕೆ ಭಾಳ ಪವರ್ ಇದೆ. ನಾವು ನಿಷ್ಠೆಯಿಂದ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ ಸ್ನಾನದ ನಂತರ ಅಥವಾ ಸಂಜೆ ಸೂರ್ಯಾಸ್ತ ಬಂದ ನಂತರ ಮಹಾಮೃತ್ಯುಂಜಯ ಮಂತ್ರ ಜಪವನ್ನು ಆದರೆ 108 ಬಾರಿ ಜಪಿಸ್ಬೇಕು, ಅಥವಾ ಒಂದು 54 ಬಾರಿ ಆದರೂ ಜಪಿಸ್ಬೇಕು, ಉತ್ತರಾಭಿಮುಖ. ಈ ಮಂತ್ರ ನೋಡಿ ಎಲ್ರಿಗೂ ಉತ್ತರ ಹೀಗೆ ಬರುತ್ತೆ: ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಅಂತ ಜನರಲ್ಗೆ ಮಂತ್ರ ಹೀಗೆ ಬರೋದು. ಬಟ್ ಏನಾಗುತ್ತೆ ಅಂದರೆ ಈ ನಡುವೆ ಅಂತೂ ನಾನು ನೋಡಿದ್ದೀನಿ, ಕೆಲವು ನಮ್ಮ ಸ್ನೇಹಿತರು ಕಳಿಸ್ಕೊಡ್ತಾ ಇರ್ತಾರೆ ಇದೆಲ್ಲ ಕೆಲವು ಕ್ಲಿಪ್ಪಿಂಗ್ಸು. ಏನೋ ಅನುಭವ ಇಲ್ಲದೆ ಇರೋರು ಈ ಮಂತ್ರವನ್ನು ವಿಚಿತ್ರ ರೀತಿಯಲ್ಲಿ ಹೇಳಿ ಇದೇ ಸೀರೆ ಅಂತ ವಾದಿಸಿ ಮುಗ್ಧ ಭಕ್ತಾದಿಗಳನ್ನು ಸ್ವಲ್ಪ ಮಿಸ್ಲೀಡ್ ಮಾಡೋವಂಥದ್ದು ಎಕ್ಸಾಂಪಲ್ಸು ನಾನು ಕೊಡಬೇಕಾಗತ್ತಮ್ಮ. ಉದಾಹರಣೆಗೆ ನೋಡಿ, ಕೆಲವರು ಈ ಮಹಾಮೃತ್ಯು ಮಂತ್ರ ಈ ರೀತಿಯಲ್ಲಿ ಓದ್ತಾರೆ. ಹೆಂಗೆ ಅಂದರೆ ಓಂ ತ್ರಯಂಬಕೈ ಯಜಾಮಹೆ ಅಂತಾರೆ. ಬಕಂ ಅಲ್ಲ, ಬಕೈ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನ ಹೇಳ್ತಾರೆ. ಇನ್ನು ಕೆಲವರು ಇನ್ನೊಂದು ತಪ್ಪು ಮಾಡ್ತಾರೆ, ಓಂ ತ್ರಿಯಂಬಕಂ ಯಜಾಮಹೆ. ತ್ರಿ ಅಂದರೆ 3 ಅಂದ್ಬಿಟ್ಟು ತ್ರಿನೇತ್ರ ಅಂದ್ಬಿಟ್ಟು ಅದಕ್ಕೊಂದೇನೋ ಎಕ್ಸ್ಪ್ಲೇನ್ ಹೇಳ್ಬಿಟ್ಟು ಓಂ ತ್ರಿಯಂಬಕಂ ಯಜಾಮಹೆ ಅಂತಾರೆ. ಅದು ತ್ರಯಂಬಕಮ್ಮು ಅಥವಾ ನೀವು ಮ್ಯಾಕ್ಸಿಮಮ್ಮು ತ್ರ್ಯಂಬಕಂ ಅಂತ ಹೇಳ್ಬೋದು. ಇನ್ನಷ್ಟು ಪುಣ್ಯಾತ್ಮರು ಬಹಳ ವಿಚಿತ್ರವಾಗಿ ಮಂತ್ರನ ಜಪಿಸೋದು ನಾನು ಕೇಳಿಸ್ಕೊಂಡಿದ್ದೀನಿ. ಮತ್ತು ಕೆಲವರು ನನ್ನ ಕ್ಲಿಪ್ಪಿಂಗ್ಸು ಕಳಿಸಿದ್ದಾರೆ. ಓಂ ತ್ರಯಂಬಕಂ ಯಜಮಾಹೆ ಅಂತಾರೆ. ಇದು ಭಾಳ ತಪ್ಪೋದು. ಅದು ಓಂ ತ್ರಯಂಬಕಂ ಯಜಾಮಹೆ. ಸೊ ಓಂ ತ್ರಯಂ ಯಜಮಾಹೆ ಅಂದ್ಬಿಟ್ಟು ಉರ್ವಾರೋಕಮಿವ ಬಂಧನಾಥ್ ಅಂತಾರೆ. ಅದು ಬಂಧನಾಥ್ ಅಲ್ಲ, ಬಂಧನಾನ್ ಅಂತಿರೋದು. ಈ ಹಿಂದೆನೂ ನಾನು ಹೇಳ್ದಂಗೆ ಈ ಯಜಮಾಹೆ ಇಲ್ಲಿ ಇದು ಯಜಾಮಹೆ ಆ್ಯಕ್ಚುಲಾಗಿ ಬರುತ್ತೆ. ಇದೆಲ್ಲ ತಪ್ಪು ಗೊತ್ತಿಲ್ಲ ಅಂದರೆ ಹೇಳಕ್ಕೆ ಹೋಗಬಾರ್ದು, ಯಾಕಂದರೆ ಅವ್ರಿಗೂ ಒಳ್ಳೆಯದಲ್ಲ ಇದು. ಸೊ ಜನರಲ್ಲಾಗಿ ಸಿಂಪಲ್ ಆಗಿಬಿಟ್ಟಿದ್ರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಅಂತ
ಇಷ್ಟು ವೃಶ್ಚಿಕ ರಾಶಿಯ ಫಲಗಳು. ಅರ್ಥ ಅನರ್ಥ ಆಗಬಾರ್ದು ಅನ್ನೋ ಹಂಗಿದ್ರೆ ಕೇಳೋದು ಏನು ಫಲ ಸಿಗಬೇಕು ಅಂದರೆ ಕರೆಕ್ಟಾಗಿ ಹೇಳೋದು ಸಿಂಪಲ್ ಸೊಲ್ಯೂಷನ್ ಅಂಥೇಳಿ. ಧನಸ್ಸು ರಾಶಿ ನೋಡಿ, ರಾಶಿಯಲ್ಲಿ ಚತುರ್ಗ್ರಹಗಳು ಧನುಸ್ಸಿಗೆ ಭಾಗ್ಯಸ್ಥಾನಾಧಿಪತಿ ರವಿ, ಪಂಚಮ ವ್ಯಯಾಧಿಪತಿ ಯೋಗಕಾರಕ ಕುಜ, ಸಪ್ತಮ ದಶಮಾಧಿಪತಿ ಬುಧ ಹಾಗೂ ಷಷ್ಠ್ಯ ಲಾಭಾಧಿಪತಿ ಶುಕ್ರ 4 ಗ್ರಹಗಳು ಕೂತಿದೆ ಅಲ್ಲಿ. ಈ ಚತುರ್ಥ ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ, ಹಾಗೆಯೇ ರಾಶಿಯ ಮೇಲೆ ಚತುರ್ಥಾಧಿಪತಿ ವಕ್ರ ಗುರುವಿನ ದೃಷ್ಟಿನೂ ಇದೆ. ಈ 3 ರಾಶಿಗಳು ದ್ವಿಸ್ವಭಾವ ರಾಶಿಗಳಾಗಿರೋದ್ರಿಂದ ಒಂದು ಯೋಗ ಉತ್ಪತ್ತಿಯಾಗುತ್ತೆ. ಆ ಯೋಗದ ಹೆಸರಿನಂದರೆ ಯಮಧರ್ಮ ಯೋಗ ಅಂತ ಹೆಸರು. ಅಂದರೆ ಗಾಬರಿ ಪಡಬಾರ್ದು, ಇದಕ್ಕೆ ಹೆಸರು ಯಮಧರ್ಮ ಯೋಗ ಅಂತ. ಈ ಯೋಗ ಇದ್ದರೆ ಸದ್ಯಕ್ಕೆ 2026 ಜನವರಿ 14ನೇ ತಾರೀಕಿನವರೆಗೂ ಕಾರಣ ಇಲ್ಲದೆ ಧನುರಾಶಿಯವರಿಗೆ ಏನೋ ಭಯ, ಕೆಟ್ಟ ಕನಸುಗಳು, ನಮಗೇನಾದರೂ ಆಗಿಬಿಟ್ರೆ ಅಂತ ಈ ಥರ ಫೀಲಿಂಗ್ ಬರೋದು, ಪದೇ ಪದೇ ಹೆದರಿಕೆ ಆಗ್ತಾ ಇರೋದು, ಸಡನ್ನಾಗಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗೋದು, ಈ ಆಲೋಚನೆಗಳು ಈ ರೀತಿಯಲ್ಲಿ ಬರುತ್ತೆ. ಇದು ನಾನು ಹೇಳ್ದಂಗೆ ತಾತ್ಕಾಲಿಕವಾಗಿ ಜನವರಿ 14, 15ವರೆಗೆ. ಇವು ಆಲೋಚನೆಗಳೇ ಸರಿ ಆದರೂ ಹೀಗೆಲ್ಲ ಆದಾಗ ಮನಸ್ಸಿಗೆ ಸಾಧಾರಣ ಬೇಸರ ಆಗುತ್ತೆ ನೋಡಿ, ಬಿಕಾಸ್ ವಿ ಹ್ಯೂಮನ್ಸ್. ನಿಜ. ಎಲ್ಲ ಥರ ತಪ್ಪು ಆಲೋಚನೆಗಳು 1 ತಿಂಗಳಂತೂ ಇವರಿಗೆ ಇರುತ್ತೆ. ಇದು ಶ್ರೀರಾಮನ ತಾರಕ ಮಂತ್ರ ಜಪದಿಂದ ದೂರ ಮಾಡ್ಕೋಬೋದು. ಶ್ರೀರಾಮನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧನುಸ್ ಬಂದ್ಬಿಟ್ಟು ಕೋದಂಡ ರಾಶಿ ಅಂತೀವಿ. ಸೊ ಕೋದಂಡ ರಾಮಂದು ಈ ತಾರಕ ಮಂತ್ರ ಬಹುಶಃ ಎಲ್ರಿಗೂ ಗೊತ್ತಿರುವಂಥದ್ದೇ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ. ಕೆಲವರು ಹೇಳ್ತಾರೆ, ಅಲ್ಲ ಗುರುಗಳೇ ಇದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಾರೆ. ಅದೇನೋ ಸರಿ, ನೀವು ಮೋಕ್ಷ ಪ್ರಾಪ್ತಿಗೆ ಅಂದರೆ ಹಂಗೆ ಮಾಡ್ಕೋಬೋದು. ರಾಮ ಅನ್ನೋದು ನಾಮ, ರಾಮ್ ಅನ್ನೋದು ಬೀಜ ಮಂತ್ರ. ಓಕೆ. ಸೊ ಈ ದೇವರ ಏನಾದ್ರು ನಮಗೆ ಚಾಯ್ಸ್ ಕೊಡ್ತಾನೆ, ಈ ಕಡೆ ಒಂದು ಲಾಡು, ಈ ಕಡೆ ಒಂದು ಚಿರೋಟಿ, ನಿಮ್ಗೆ ಯಾವ್ದು ಬೇಕಾದ್ರೂ ಒಂದು ತಿನ್ನಿ ಅಂತ. ಇವಾಗ ನನ್ನ ಪರ್ಸ್ನಲ್ ಲೈಕಿಂಗು ಬೀಜ ಮಂತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ. ನನಗೆ ಹಂಗೆ ಮಾಡಿದ್ರೆ ಹಂಗೆ ಸಂತೋಷ. ಇನ್ನು ಯಾರಿಗೆ ಉದ್ದಕ್ಕೆ ಮಾಡಬೇಕು ಅಂತಂತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅವರು ಅದನ್ನು ಮಾಡ್ಕೋಬೋದು. ಬಟ್ ಇದು ಭಾಳ ಪವರ್ಫುಲ್ ಮಂತ್ರ ಅಂತ ಭಾಳ ಜನ ಗೊತ್ತಿಲ್ಲ. ಕಲಿಯುಗದಲ್ಲಿ ದಿ ಬೆಸ್ಟ್ ಮಂತ್ರ ಇದು. ಮತ್ತು ಇದಕ್ಕೆ ಮಡಿ ಆಚಾರ ಇಲ್ಲ. ಈಗ ಏನೇನು ಹೇಳ್ತಾರೆ ನೋಡಿ, ಹೆಣ್ಮಕ್ಳು ಈ ಸ್ಥಿತಿಯಲ್ಲಿ ಇದಾಗ ಮಾಡಬಾರ್ದು ಅಂತ. ಇದು ಯಾವ ಸ್ಥಿತಿಯಲ್ಲಿ ನೀವು ಟಾಯ್ಲೆಟಲ್ಲಿ ಕೂತು ಮಾಡ್ಬೋದು. ಓಕೆ. ಶ್ರೀರಾಮಂದು ತಾರಕ ಮಂತ್ರ ಇದೆಯಲ್ಲ, ಅದಕ್ಕೆ ತಾರಕ ಅಂದ್ರೂ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಅಂತ. ಬೆಳಗ್ಗೆ ಹಾಗೂ ಸಂಜೆ ಈ ಮಂತ್ರನ ಕೇವಲ 10 ನಿಮಿಷಗಳು ಉತ್ತರಾಭಿಮುಖ ವೈಖಾರಿಯಲ್ಲಿ ಅಂದರೆ ಜೋರಾಗಿ ಮಾಡೋದು ಅಂತ. 3 ಥರ ಜಪ ಬರುತ್ತೆ: ವೈಖಾರಿ, ಮಾನಸಿಕ, ಉಪಾಂಶ ಅಂತ. ಮಾನಸಿಕ ಅಂದರೆ ಮನಸ್ಸಲ್ಲಿ ಮಾಡೋದು, ಉಪಾಂಶ ಅಂದರೆ ವಿಸ್ಪರ್ಸಲ್ಲಿ ಮಾಡೋದು, ವೈಖಾರಿ ಅಂದರೆ ಜೋರಾಗಿ ಮಾಡೋದು. ನನ್ನ ಪ್ರಕಾರ ಫಸ್ಟ್ 3-4 ಇಯರ್ಸ್ ಯಾರಾದರೂ ಮಂತ್ರ ಜಪ ಮಾಡಬೇಕಾದ್ರೆ ವೈಖಾರಿಯಲ್ಲಿ ಮಾಡಿದ್ರೆ ಎಫೆಕ್ಟು ಜಾಸ್ತಿ ಅಂತ. ಮತ್ತೊಂದು ಕಡೆ ಕುಜ ಹಾಗೂ ಶುಕ್ರನ ಸಮ್ಮಿಲನದಿಂದ ಧನುರಾಶಿಯವರಿಗೆ ಸಣ್ಣ ಪುಟ್ಟ ವಾಹನ ಅಪಘಾತಗಳ ಸಾಧ್ಯತೆ ಇರುತ್ತೆ. ಇನ್ನು ರವಿಯ ಪ್ರಭಾವದಿಂದ ಧನುರಾಶಿಯವರಿಗೆ ಪ್ರಭಾವಿ ಸ್ನೇಹಿತರು ಒಬ್ಬರು ಸಿಗ್ತಾರೆ. ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಈ ರಾಶಿಯ ರಾಜಕಾರಣಿಗಳಿಗೆ ಬಹಳ ಒಳ್ಳೆಯದು. ಹಾಗೆಯೇ ರಾಶಿಯ ಕಲಾರಂಗಕ್ಕೆ ಅಂದರೆ ಸಿನಿಮಾದಲ್ಲಿ ನಟ ನಟಿಯರು ಇರ್ತಾರಲ್ಲ ಅವ್ರಿಗೂ ಬಹಳ ಒಳ್ಳೆಯದು. ಕುಜನ ಸ್ಥಾನದಿಂದ ಧನುರಾಶಿಯವರಿಗೆ ಮಕ್ಕಳಿಂದ ಸ್ವಲ್ಪ ಟೆನ್ಷನ್ಸು ಹೆಚ್ಚಾಗುತ್ತೆ. ಅಂದರೆ ಅವರ ವರ್ತನೆ ಇರ್ತಲ್ಲ, ಅದು ಅಷ್ಟು ಸಮಾಧಾನವಾಗಿರಲ್ಲ ಮಕ್ಕಳ ವರ್ತನೆ. ತೃತೀಯದಲ್ಲಿ ರಾಹು ಇದ್ದರೆ ವಿಚಿತ್ರ ಧೈರ್ಯ ಹೆಚ್ಚಾಗಿ. ವಿಚಿತ್ರ ಧೈರ್ಯ ಏನು ಅಂದರೆ, ಈ ಕೆಲವ್ರಿಗೆ ಗುಂಡಾಗ್ಬಿಟ್ರೆ ಸಿಕ್ಕಾಪಟ್ಟೆ ಧೈರ್ಯ ಬಂದುಬಿಡ್ತು ನೋಡಿ, ಬೆಟ್ಟದಿಂದ ಎಗರು ಬಿಡ್ತಾರೆ, ಇಲ್ಲ ಓಡೋಗ್ಬಿಡ್ತಾರೆ, ಏನು ಬೇಕಾದ್ರೂ ಮಾಡ್ಕೊಳ್ತಾರಲ್ಲ. ಅದು ಯಾವುದೋ ರೀತಿಯಲ್ಲಿ ತಾತ್ಕಾಲಿಕವಾಗಿ ವಿಚಿತ್ರ ರೀತಿ ಧೈರ್ಯ ಹೆಚ್ಚಾಗಿ ಈ ರಾಶಿಯವರು ಅವರ ಒಡ ಹುಟ್ಟದವ್ರದ್ದು ಅವರನ್ನು ಸ್ವಲ್ಪ ಏನಾದರೂ ಶತ್ರುಗಳ ಥರ ಮಾಡಿಕೊಂಡು ಓವರ್ ದರ್ಪ ಮಾಡಿ ಆ ರೀತಿಯಲ್ಲಿ. ಅದಕ್ಕೆ ಇಂಥವರ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಯಾರು ಇರ್ತಾರೆ, ತಾತ್ಕಾಲಿಕವಾಗಿ ಆದರೆ ಉತ್ತರ ಕೊಡದೆ ಸುಮ್ಮನೆ ಇದ್ಬಿಟ್ರೆ ಅದು ಬೆಸ್ಟ್.